ನಮಸ್ಕಾರ. ನಾವಿವತ್ತು ಬೆಂಡೆಕಾಯಿ ಗ್ರೇವಿ ಮಾಡೋಣ. ಇದು ಚಪಾತಿಗೆ ರೊಟ್ಟಿಗೆ ಸೂಪರ್ ಆಗಿರುತ್ತೆ. ಒಂದೇ ರೀತಿ ಬೆಂಡೆಕಾಯಿ ಪಲ್ಯ ಮಾಡಿ ಬೇಜಾರಾಗಿದ್ದರೆ ಒಂದ್ಸಲ ಈ ಥರ ಬೆಂಡೆಕಾಯಿ ಗ್ರೇವಿನ ಮಾಡಿ ನೋಡಿ. ಬೆಂಡೆಕಾಯಿನ ತೊಳೆದು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಳ್ಳೋಣ. ಅದು ಚೆನ್ನಾಗಿ ಒರೆಸ್ಕೋಬೇಕು, ಇಲ್ಲಾಂದರೆ ಜಿಬ್ ಜಿಬ್ ಆಗುತ್ತೆ. ಈಗ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಳೋಣ. ಒಂದು ಬೆಂಡೆಕಾಯಲ್ಲಿ ಈ ಮುಂದೆ ಮತ್ತು ಹಿಂದೆ ತೆಕ್ಕೊಳ್ಳೋಣ, ಅದನ್ನು ತೂಮು ಮತ್ತು ಮುಂದೆದು. ಈಗ ಸ್ವಲ್ಪ ಸೀರ್ಕೊಳ್ಳೋಣ ಅದನ್ನು. ಅದರಲ್ಲಿ ಒಂದು ಬೆಂಡೆಕಾಯಲ್ಲಿ 3 ಭಾಗ ಮಾಡೋಣ. ಚಿಕ್ಕದಿದ್ದರೆ 2 ಮಾಡೋಣ, ಸ್ವಲ್ಪ ಮೀಡಿಯಮ್ ಸೈಜ್ ಇದ್ದರೆ 3 ಮಾಡೋಣ. ಜಾಸ್ತಿ ಸಣ್ಣದು ಇರಬಾರ್ದು, ಜಾಸ್ತಿ ದೊಡ್ಡದು ಇರಬಾರ್ದು. ನೋಡಿ, ಈ ರೀತಿಯಾಗಿ ಎಲ್ಲ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಯಾಕೆ ಅಂದರೆ ನಾವೆಲ್ಲ ಉಪ್ಪು ಖಾರ ಎಲ್ಲ ಹಾಕ್ತೀವಲ್ಲ, ಅದರ ಒಳಗಡೆ ಚೆನ್ನಾಗಿ ಹೋಗುತ್ತೆ. ನೋಡಿ, ಎಲ್ಲ ಬೆಂಡೆಕಾಯಿನ ಈ ರೀತಿ ಕಟ್ ಮಾಡಿರೋದಾಯಿತು. ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಒಂದು ಸ್ವಲ್ಪ ಖಾರ ಹಾಕ್ಕೊಳ್ಳೋಣ. ಇದು ಅಷ್ಟೇ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ 1 ಸ್ಪೂನು ಬಜ್ಜಿ ಹಿಟ್ಟು ಅಂತೀವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಒಂದು ಹನಿ ನೀರು ಹಾಕೋಣ. ಜಾಸ್ತಿ ನೀರು ಏನು ಬೇಡ, ಒಂದು ಹನಿ ನೀರು ಹಾಕಿ ಮಿಕ್ಸ್ ಮಾಡೋಣ. ಅದು ಯಾಕಂದರೆ ಅದೆಲ್ಲ ಉಪ್ಪು ಖಾರ ಮತ್ತು ಹಿಟ್ಟಿರುತ್ತಲ್ಲ, ಚೆನ್ನಾಗಿ ಅದಕ್ಕೆ ಬೆಂಡೆಕಾಯಿಗೆ ಹತ್ಕೊಳ್ಳುತ್ತೆ. ಈಗ ಒಂದು ಬಾಣಲಿ ಇಟ್ಕೊಳ್ಳೋಣ, ಪಾತ್ರೆ. ಇಲ್ಲಿ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಹಾಕಿ ಈಗ ಬೆಂಡೆಕಾಯಿ ಕಲಸಿರ್ತೀವಲ್ಲ ಎಲ್ಲ, ಇದಕ್ಕೆ ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ ಅಥವಾ ಫ್ರೈ ಮಾಡೋಣ. ಇದನ್ನು ಸಿಮ್ಮಲ್ಲಿ ಇಡಬೇಕು, ಜಾಸ್ತಿ ಉರಿ ಇರಬಾರ್ದು, ಸಿಮ್ಮಲ್ಲಿ ಇಡಬೇಕು. ತುಂಬ ಸುಲಭವಾಗಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವಂತೂ ಒಂದ್ಸಲ ಬೆಂಡೆಕಾಯಿ ಈ ಥರ ಮಾಡಿದರೆ ನೀವು ಇನ್ನೊಂದ್ಸಲ ಇದನ್ನೇ ಮಾಡ್ತೀರಾ, ಆ ಥರ ಇರುತ್ತೆ. ಹೊಸದಾಗಿ ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ನೋಡಿ, ರೆಡಿ ಆಯಿತು. ಇದು ಆಗಿದೆ. ಇವಾಗ ಒಂದು ಬೌಲ್ ತಗೊಳ್ಳೋಣ. ಇದಕ್ಕೆ 1 ಕಪ್ ಮೊಸರು ತಗೊಳ್ಳೋಣ. ಅದು ಬೆಂಡೆಕಾಯಿ ಮೇಲೆ ಡಿಪೆಂಡ್ ಇರುತ್ತೆ. ನಾನು ಆ ಬೆಂಡೆಕಾಯಿಗೆ ಒಂದು ಅರ್ಧ kg ಬೆಂಡೆಕಾಯಿ ಇದೆ, 1 ಕಪ್ ಮೊಸರಷ್ಟು ತಗೊಂಡಿದ್ದೀನಿ. ಧನಿಯಾ ಪುಡಿ 1 ಸ್ಪೂನು, 1 ಸ್ಪೂನು ಅಚ್ಚ ಖಾರದ ಪುಡಿ, 1 ಸ್ಪೂನು ಜೀರಿಗೆ ಪುಡಿ, ಕಸೂರಿ ಮೇಥಿ ಅದನ್ನು 1 ಸ್ಪೂನು ಅಥವಾ ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟು, ಸ್ವಲ್ಪ ಅರಿಶಿನ, ಮತ್ತು ಹಾಲಿನ ಕೆನೆ ದಪ್ಪ ಇರುತ್ತೆ ನೋಡಿ, ದಪ್ಪ ಬಂದಿರಬೇಕು, ಆ ಥರ ಇರಬೇಕು ಕೆನೆ. ಸ್ವಲ್ಪ ಕೆನೆ ಆದರೂ ಸಾಕು, ದಪ್ಪ ಅಂತ ಏನಿಲ್ಲ, ಇದ್ದೇ ಇರುತ್ತೆ, ಹಾಲಿರುತ್ತಲ್ಲ ಮನೇಲಿ. ಹಾಕಿ ಕೆನೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಬೆಂಡೆಕಾಯಿ ಫ್ರೈ ಮಾಡಿರ್ತೀವಲ್ಲ, ಮತ್ತೆ ಅದೇ ಪಾತ್ರೆ ತಗೊಳ್ಳೋಣ. ಈಗ ನೋಡಿ, ಬಿಸಿ ಆಗಿದೆ. 1-2 ಸ್ಪೂನು ಎಣ್ಣೆ ಹಾಕಿ ಜೀರಿಗೆ ಹಾಕ್ತಿದ್ದೀನಿ. ಸಣ್ಣದಾಗಿ ಹಚ್ಚಿರೋ ಈರುಳ್ಳಿನ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಸ್ವಲ್ಪ ಇದಕ್ಕೆ ನಾನು ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಒಂದೇ ಸಣ್ಣದಾಗಿ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ. ಇದನ್ನು ಹಾಕ್ಕೊಳ್ಳೋಣ. ಇವಾಗ ಇದನ್ನು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ, ಹಸಿ ಸ್ಮೆಲ್ ಬರಲ್ಲ.
2 ಟೊಮೊಟೊನ ರುಬ್ಕೊಂಡಿರೋದು ಮಿಕ್ಸಿಗೆ ಹಾಕಿರೋದು ಇದು ಹಾಕ್ಕೊಳ್ಳೋಣ ಇವಾಗ ಪಾತ್ರೆಯಲ್ಲಿ. ಇದನ್ನು ಅಷ್ಟೇ ಫ್ರೈ ಆಗಲಿ, ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಕೈ ಆಡಿಸ್ತಾನೆ ಇರಬೇಕು. ಈಗ ನಾವು ಮೊಸರಲ್ಲಿ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ಇವಾಗ ಹಾಕ್ಕೋಬೇಕು. ಅದು ಟೊಮೊಟೊ ಹಾಕಿರೋದು ಆ ಥರ ಕಲರ್ ಬಂದಮೇಲೆ ಇದನ್ನು ಹಾಕ್ಕೋಬೇಕು. ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಇದು ಅಡುಗೆ 10 ನಿಮಿಷದಲ್ಲಿ ಮಾಡ್ಬೋದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಇದಕ್ಕೆ ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಳ್ಳೋಣ. ಸ್ವಲ್ಪ ಖಾರ ಆಲ್ರೆಡಿ ಹಾಕಿರ್ತೀವಿ, ಸ್ವಲ್ಪ ಹಾಕ್ಕೊಳ್ಳೋಣ. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಆವಾಗೊಂದು ಸರಿ ಮಾಡ್ಕೋಬೋದು, ಇಲ್ಲ ಇನ್ನೊಂಚೂರು ಖಾರ ಬೇಕಂದ್ರೆ ಇವಾಗೂ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 2 ನಿಮಿಷ ಮುಚ್ಚಿಡೋಣ. ನೋಡಿ ಈ ಥರ ಮೇಲೆ ಮೊಸರು ಅದೆಲ್ಲ ಹಾಕಿರೋದ್ರಿಂದ ಅದು ಒಂಥರ ತುಪ್ಪ ಸ್ಮೆಲ್ ಬರುತ್ತೆ, ಸೂಪರಾಗಿರುತ್ತೆ. ಇವಾಗ ರೆಡಿ ಆಗಿದೆ. ಇವಾಗ ಬೆಂಡೆಕಾಯಿನ ಫ್ರೈ ಮಾಡಿರ್ತೀವಲ್ಲ ಅದನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಅಷ್ಟೇ. ಸ್ವಲ್ಪ ನೀರು ಹಾಕೋಣ. ಜಾಸ್ತಿ ಗಟ್ಟಿ ಇದೆ ಅಂದರೆ ಸ್ವಲ್ಪ ನೀರು ಹಾಕಿ, ಏನೂ ಆಗಲ್ಲ. ಇವಾಗ ಮುಚ್ಚಿಡೋಣ. ಇದನ್ನು ಅಷ್ಟೇ ಒಂದು 2 ನಿಮಿಷ ಆದರೆ ಸಾಕು. ನೋಡಿ ಇದು ಕುದ್ದಿದೆ, ಚೆನ್ನಾಗಿ ಆಗಿದೆ. ಇವಾಗ ಬೆಂಡೆಕಾಯಿ ಗ್ರೇವಿ ಸೂಪರ್ ಆಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಯಾರ್ಯಾರಿಗೆ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಬಿಡೋಣ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.